ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಸೂಪರ್ ಆಗಿ ಕ್ವಿಕ್ ಆಗಿ ಆಗುವಂಥ ಬೆಂಡಿ ಫ್ರೈ ಮಸಾಲ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಮೊದಲು ಬೆಂಡೆಕಾಯಿನ ವಾಶ್ ಮಾಡಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸೈಡಿಗೆ ನಾನು 2 ಟೊಮ್ಯಾಟೊ, 1 ಆನಿಯನ್, 4 ಹೆಸರು ಬೆಳ್ಳುಳ್ಳಿನ ಸುಟ್ಕೊಳ್ತಾ ಇದ್ದೀನಿ. ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಸುಟ್ಕೊಳ್ಳಿ ಇದನ್ನು. ಈ ರೆಸಿಪಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಒಂದ್ಸಲ ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ. ಆಮೇಲೆ ಆರಾಕ್ಬಿಟ್ಟು ಬೆಂಡೆಕಾಯಿನ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ತುಂಬ ಸಣ್ಣದಾಗಿನೂ ಬೇಡ. ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಇವಾಗೇನು ಬೆಂಡೆಕಾಯಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಅಂಟು ಥರ ಹಾಗೇ ಇರುತ್ತೆ. ಆವಾಗಲೇ ಸುಟ್ಕೊಂಡಿದ್ವಲ್ಲ ಆನಿಯನ್ ಟೊಮೆಟೊಗೆ, ಅದಕ್ಕೆ 2 ಚಿಲ್ಲಿನ ಸುಟ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೆ, ಬಟ್ ಆವಾಗಲೇ ಆ್ಯಡ್ ಮಾಡಿರಲಿಲ್ಲ. ಬೆಂಡೆಕಾಯಿ ಈ ಥರ ಫ್ರೈ ಆದರೆ ಸಾಕು. ನೆಕ್ಸ್ಟ್ ಇಲ್ಲಿ ಸುಟ್ಕೊಂಡಿರೋ ಆನಿಯನ್ನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಟೊಮೆಟೊ, ಆನಿಯನ್, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನ ಹಾಕ್ಕೊಂಡು ಚಿತ್ತ ಕಟ್ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀಟಾಗಿ ಗ್ರೈಂಡ್ ಆಗಲ್ಲ. ಸೊ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, 2 ಇಂಚಷ್ಟು ಶುಂಠಿ ಹಾಕಿ ಇದನ್ನು ತರಿಯಾಗಿಯೇ ರುಬ್ಕೊಳ್ಳಿ. ಈ ಮಸಾಲೆಗೆ ಒಗ್ಗರಣೆ ಕೊಡಬೇಕು. ಇವಾಗ ಒಂದು ಪ್ಯಾನ್ ಇಟ್ಕೊಂಡು 1 ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಮಸಾಲೆ ಏನು ರುಬ್ಕೊಂಡಿರ್ತೀವಲ್ಲ ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆಗೆ ಒಂದು ಸ್ಮಾಲ್ ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಕುದಿಲಿಕ್ಕೆ ಬಿಡಿ, ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ನೀರನ್ನು ನಾನು ಇವಾಗ ಏನು ಹಾಕೋತಾ ಇದ್ದಿಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಾಕ್ಕೊಳ್ಳಿ. ಇದು ಕುದಿತಾ ಗಟ್ಟಿ ಆಗುತ್ತೆ. ಆ್ಯಂಡ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಒಂದು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಇದನ್ನು ಸಣ್ಣ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಡಿ. ಕುದಿಬೇಕಾದ್ರೆ 1 ಚಮಚ ಕಸೂರಿ ಮೇಥಿ ಇದ್ದರೆ ನಿಮ್ಮ ಮನೇಲಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದು ಆಪ್ಷನಲ್ಲು. ಹಾಕ್ಕೊಂಡು ಇವಾಗೇನು ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿರ್ತೀವಲ್ವ ಸೊ ಅದನ್ನು ಈ ಮಸಾಲೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ 2 ರಿಂದ 3 ನಿಮಿಷ ಕುದಿಲಿಕ್ಕೆ ಬಿಡಿ. ಮಸಾಲೆ ಎಲ್ಲ ನೀಟಾಗಿ ಬೆಂಡೆಕಾಯಿಗೆ ಹೀರ್ಕೊಳ್ಳುತ್ತೆ. ಇದು ಕುದ್ದಾದಮೇಲೆ ಒಂದು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಇಷ್ಟೇ, ಇವಾಗ ನೋಡ್ತಾ ಇಲ್ಲ ಸೂಪರಾಗಿ ಬೆಂಡಿ ಫ್ರೈ ಮಸಾಲ ರೆಡಿ ಆಗಿದೆ. ಈ ಮಸಾಲನ ನೀವು ಚಪಾತಿ, ರೊಟ್ಟಿ, ರೈಸ್ ಯಾವುದಕ್ಕಾದ್ರೂ ತಿನ್ಬೋದು. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಈವನ್ ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡಿ, ಈಸಿಯಾಗಿ ಟೇಸ್ಟಿ ಆಗಿರುತ್ತೆ. ವಿಡಿಯೋ ನೋಡಿದ ಮೇಲೆ ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.